ಆಗ್ತದೆ ಆ ಥರ. ಅಂದರೆ ನನ್ನ ಅಪ್ಪ ನಿನ್ನೆಯಿಂದ 2 ಸ್ಪೂನ್ ಜಾಸ್ತಿ ಊಟ. ಕೂರ್ಗಲ್ಲೆಲ್ಲ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ, ಕಾಚಂಪುಳಿ ಬೇರೆ. ದೊಡ್ಡ ಗೊನೆ ನೋಡಲಿಕ್ಕೆ ಚಿಕ್ಕ ಕಾಣ್ತಿರ್ಬೋದು ನಿಮಗೆ ಫೋನಲ್ಲಿ, ದೊಡ್ಡುಂಟು ಇದು ಹಣ್ಣ. ಶಂಭು ಏನನ್ನ ನನ್ನ ತೋಟಕ್ಕೆ ಅದಕ್ಕೆ ಈ ಥರ ಕಟ್ಟಿದ್ದೀವಿ. ಅವನಿಗೆ ಚಳಿ ಆಗುದಲ್ಲ, ಅವನಿಗೆ ಹೆದರಿಕೆ ಆಗೋದು. ಅದಕ್ಕೆ ಇವ ತಮಾಷೆ ಮಾಡೋದು, ಬಾ 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 ಹೋಗಿ ಆಟಾಡುವ ಅಂತ. ಎಂತ ಕೂರ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಏಪ್ರಿಲ್ 1ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 1ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ದನಗಳನ್ನು ಹೊರಗಡೆ ಕರ್ಕೊಂಡು ಬಂದೆ. ಇಲ್ಲೇ ನಮ್ಮ ಮನೆ ಹತ್ತಿರ ಕಟ್ಟಿದ್ದು. ಮೊನ್ನೆ ಮಳೆಯೆಲ್ಲ ಬಂದ ಮೇಲೆ ಸೊಪ್ಪೆಲ್ಲ ಚೆಂದ ಚಿಗುರಿದೆ. ಅದಕ್ಕಿಂತ ಮುಂಚೆ ಇಲ್ಲಿ ಎಂತ ಇರಲಿಲ್ಲ, ಬರೀ ಕಡ್ಡಿ ಇತ್ತು. ಈಗ 2-3 ಸಲ 4-5 ಸಲ ಮಳೆ ಬಂತಲ್ಲ, ಹಾಗಾಗಿ ನೋಡಿ ಇದಂದರೆ ಭಾರಿ ಇಷ್ಟ ದನಗಳಿಗೆ. ಜಾಸ್ತಿ ತಿಂದರೆ ಅವರಿಗೆ ಲೂಸ್ ಮೋಷನ್ ಕೂಡ ಆಗ್ತದೆ. ಇವರಿಗೆ ಬೇಕಾದಷ್ಟು ಮೇಯ್ತಾರೆ. ಇವಳಿಗೆ ಹಗ್ಗ ಉದ್ದ ಉಂಟು, ಹಾಗಾಗಿ ಮೇಯ್ಲಿಕ್ಕೆ ತುಂಬ ಜಾಗ ಸಿಗ್ತದೆ. ಅಮ್ಮನಿಗೆ ಹಗ್ಗ ಕಡಿಮೆ, ಹಾಗಾಗಿ ಅವಳು ಮೇಯ್ತಿದ್ದಾಳೆ. ಬಿಟ್ಟರೆ ಬಂದು ಹಾಲು ಕುಡಿಸ್ತಾಳೆ. ನನಗೇನು ಬೇಜಾರಿಲ್ಲ ಹಾಲು ಕುಡಿಸಿದರೆ. ಅಪ್ಪ ನೋಡಿದರೆ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಅದಕ್ಕೆ ಅಂದರೆ ದೊಡ್ಡ ಆಗಿದೆ ಅಲ್ಲ, ಇವಳು ದೊಡ್ಡ ಆಗಿದ್ದಾಳಲ್ಲ, ಇನ್ನು ಹಾಲು ಕುಡಿಯಬಾರ್ದು ಅಂತ ಅಪ್ಪಂದೊಂದು. ಹಾಗೆ ಅಮ್ಮನನ್ನು ಬಿಟ್ಟಿದ್ದೇನೆ, ಇರಲಿ ಸ್ವಲ್ಪ ತನಕ ಮೇಯ್ಲಿ, ಹೊರಗೆ ಆಚೆ ಈಚೆ ಓಡಾಡ್ತಿರಲಿ. ಇದು ಬಾಗಿಲು ತೆಗೆದು ಇದನ್ನು ಸರಿ ಮಾಡ್ತಿದ್ದಾರೆ. ಎಂತ ಅಂತ ಹೇಳಿದರೆ ಇದು ನೆಲಕ್ಕೆ ತಾಗೋದು. ಅದಕ್ಕೆ ನಾನು ಎತ್ತಿ ಬಾಗಿಲು ಹಾಕ್ತಿದ್ದೆ, ಆದರೆ ನನ್ನ ಅಪ್ಪನಿಗೆ ಇದನ್ನು ಸರಿ ಮಾಡಬೇಕು. ಇದನ್ನು ಹಿಡ್ಕೊಳ್ಳಿಕ್ಕೆ ಜನ ಬೇಕಲ್ಲ, ನನ್ನನ್ನು ಹಿಡಿದು ನಿಲ್ಲಿಸಿದ್ದಾರೆ. ಇಲ್ಲೇ ನಿಂತ್ಕೊ ಈ ಬಾಗಿಲು ಹಿಡ್ಕೊಂಡು ಅಂತ. ಆಗ ಒಂದು ಅರ್ಧ ಗಂಟೆಯಿಂದ ಈ ಬಾಗಿಲು ಹಿಡಿದು ನಿಂತಿದ್ದೇನೆ. ನನಗೆ ಸಾಕಾಗಿ ಹೋಯಿತು. ಈಗ ಪುನಃ ಎಂತ ತರಲಿಕ್ಕೆ ಹೋದ್ರು ಅಪ್ಪ. ವರ್ಷವದು ಬಾಗಿಲು ತೆಗೆಯೋದು, ಫಿಟ್ ಮಾಡೋದು, ಬಾಗಿಲು ತೆಗೆಯೋದು, ಕೆಳಗಡೆ ಹೀಗೆ ಸ್ವಲ್ಪ ಇದನ್ನು ಕೆತ್ತೋದು, ಮತ್ತು ಪುನಃ ಫಿಟ್ ಮಾಡೋದು, ಇದೇ ಮಾಡೋದು ಅಂತ ನನ್ನ ಅಪ್ಪ. ಈ ಅಪ್ಪನಿಗೊಂದು ಎಂತ ಹೇಳೋದು ಗೊತ್ತಾಗೋದಿಲ್ಲ ನನಗೆ. ಇಕೊಳ್ಳಿ ನೋಡಿ, ಈಗ ಎಂಥದ್ದು ಒಂದು ತರಲಿಕ್ಕೆ ಹೋಗಿದ್ದಾರೆ. ಇನ್ನು ಪುನಃ ಹೋದ್ರು ತರಲಿಕ್ಕೆ. ಇವ್ರದ್ದು ಗುಜಿರಿ ಕೆಲಸ ಮುಗಿಯೋದಿಲ್ಲ ನನ್ನ ಅಪ್ಪಂದು ಅಂತ. ನಿಮ್ಮನೇಲಿ ಸಹ ಪ್ರಾಯದವ್ರು ಇದೇ ಥರ ಏನಾದರೂ ಒಂದು ಮಾಡ್ತಾ ಇರ್ತಾರಲ್ಲ, ಹೇಳಿ ಹೌದಾ ಅಲ್ವಾ ಅಂತ ನಂಗೆ ಕಮೆಂಟಲ್ಲಿ. ಎಂತೆಲ್ಲ ಟೆಕ್ನಿಕ್ ಮಾಡ್ತಾರೆ. ಇದು ಅಪ್ಪನಿಗೆ ಅಷ್ಟೇ ಗೊತ್ತಿರಬೇಕಷ್ಟೇ. ಅಪ್ಪಂದು ಗಟ್ಟೆ ಎಲ್ಲ ಹಣ್ಣಾಗಿದೆ ಅಲ್ಲ, ಬಿಳಿಯಾಗಿದೆ. ಎಂಥದ್ದು ಚಿಕ್ಕ ಕಡ್ಡಿ ಉಂಟಲ್ಲ ಇವ್ರ ಕೈಲಿ, ಅದನ್ನೆಲ್ಲ ಹಾಕಿ ಫಿಟ್ ಮಾಡ್ತಿದ್ದಾರೆ. ಇದೆಲ್ಲ ಟೆಕ್ನಿಕ್ ಅವರಿಗೆ ಅಷ್ಟೇ ಗೊತ್ತಿರಲಿಕ್ಕೆ ಸಾಧ್ಯ, ನಮಗೆಲ್ಲ ಆಗಲಿಕ್ಕಿಲ್ಲ. ಇವತ್ತು ನಮ್ಮ ಮಹಾರಾಜ ಎಲ್ಲಿಗೆ ಕೂಡ ಬರಲಿಲ್ಲ, ಇಲ್ಲೇ ಮಲಗಿದ್ದಾನೆ. ಬೆಳಿಗ್ಗೆ ಹಾಲು ಕುಡಿದು ಬಂದು ಇಲ್ಲಿ ಮಲಗಿದ ಒಂದು, ಮತ್ತೆ ಸುತ್ತಿ ಇಲ್ಲ, ಇಲ್ಲೇ ಇದ್ದಾನೆ. ನಾನು ಅಂದ್ಕೊಳ್ಳೋದು ಎಂತ ಇವ ಹೊರಗೆ ಬರಲಿಲ್ಲ ಅಂತ. ಚೆಂದ ಆಗ್ತದೆ ಈ ಮಲಗಲಿಕ್ಕೆ, ಇಲ್ಲಿ ತಂಪು ಪ್ಲೇಸ್ ಸಹ. ಹೊರಗೆ ಹೋದರೆ ಸೆಕೆ ಅಲ್ಲ, ಅದಕ್ಕೆ ಇಲ್ಲೇ ಮಲಗಿದ್ದಾನೆ ಇವ. ಕಾಜು ದನಗಳ ಹತ್ರ ಹೋಗುವ, ಬರ್ತೀ? ಬರೋದಿಲ್ಲ ಇವತ್ತು, ಇಲ್ಲೇ ಮಲಗುದು ಕಜ್ಜು.
ಕಾಡು ಮಾವಿನ ಹಣ್ಣು ಸಿಕ್ಕಿತ್ತು ಬೆಳಿಗ್ಗೆ ನನಗೆ ಮತ್ತು ಅಪ್ಪನಿಗೆ ಮಾತ್ರ ಇವತ್ತು ಮಧ್ಯಾಹ್ನಕ್ಕೆ. ನಾನು ನಿನ್ನೆ ನಿಮಗೆ ಹೇಳಿದ್ದೆ ಇದರದ್ದು ರೆಸಿಪಿ ಹಾಕ್ತೇನೆ ಅಂತ. ಇವಾಗ ಹಣ್ಣಾಗ್ತುಂಟು ಅಷ್ಟೇ, ಹಾಗಾಗಿ ತುಂಬ ಸಿಹಿ ಇಲ್ಲ. ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಬೇಕಾಗ್ತದೆ ಇದಕ್ಕೆ ಬೇಕಾಗೋದು ಏನಂದರೆ ಒಂದು ಮೆಣಸು, ಖಾರ ಬೇಕು ಅಂತಂದರೆ 2 ಹಾಕ್ಕೊಳ್ಬೋದು. ಇದು ಪರಿಮಳಕ್ಕೆ ತುಂಬ ಚೆಂದ ಪರಿಮಳ ಬರ್ತದೆ. ಮೆಣಸನ್ನು ಸ್ವಲ್ಪ ಬೆಂಕಿಯಲ್ಲಿ ಸುಟ್ಕೊಳ್ಬೇಕು. ಆಮೇಲೆ ಕಲ್ಲುಪ್ಪು ಮತ್ತು ಬೆಲ್ಲ ನಮಗೆ ಸಿಹಿಗೆ ಬೇಕಾದಷ್ಟು ಹಾಕ್ಕೊಂಡು ಚೆಂದ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಯ್ತು. ಫುಲ್ ಇದರದ್ದು ರಸ ಎಲ್ಲ ಹೊರಗೆ ಬರಬೇಕು. ರಸ ಚೆಂದ ಹೊರಗೆ ಬರೋ ತನಕ ಕಿವುಚಿಕೊಳ್ಬೇಕು. ಬೆಲ್ಲ ಇಷ್ಟು ಬೇಕು ಅಂತಿಲ್ಲ, ಸ್ವಲ್ಪ ಹಾಕ್ಕೊಳ್ಬೋದು ಅಷ್ಟೇ. ನೋಡಿ ಕಿವುಚಿ ಚೆಂದ ಆಯಿತು. ಮಾವಿನ ಹಣ್ಣು ಹಾಕ್ಕೊಳ್ಳೋವಾಗ ನೋಡ್ಕೊಳ್ಬೇಕು, ಕೆಲವುದಲ್ಲಿ ಹುಳ ಇರ್ತದೆ ಮತ್ತು ಕೆಲವು ಹಣ್ಣಾಗಿರೋದಿಲ್ಲ, ಕೆಲವಿಗೆ ಪೆಟ್ಟಾಗಿರ್ತದೆ, ಹಾಗೆಲ್ಲ ಇರ್ತದೆ. ನಾನು ಅದಕ್ಕೆ ನೋಡಿಯೇ ತಗೊಂಡದ್ದು. ಇವಾಗ ಅಷ್ಟು ಮಾವಿನ ಹಣ್ಣು ಇಲ್ಲ, ಹಾಗಾಗಿ ಇಷ್ಟೇ. ಇಲ್ಲಾಂದರೆ ಇದಕ್ಕಿಂತ ಜಾಸ್ತಿ ಸಿಗ್ತದೆ, ಇನ್ನು ಹಣ್ಣಾಗಲಿಕ್ಕೆ ಶುರುವಾಗಬೇಕಷ್ಟೇ. ಈಗ ಸಿಕ್ಕಿದಂತ ತಗೊಂಡು ಬರೋದು. ಸ್ವಲ್ಪ ಹುಳಿ ಉಂಟು, ಹಾಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಇದಕ್ಕಿನ್ನು ಕುಚಲಕ್ಕಿದು ಗಂಜಿ ಉಂಟಲ್ಲ, ಅದರದ್ದು ತೆಲಿ, ಅದನ್ನು ಮಿಕ್ಸ್ ಮಾಡಬೇಕು. ಅದಾಗಬೇಕಷ್ಟೇ. ಸ್ವಲ್ಪ ಹೊತ್ತಾದಮೇಲೆ ಇದಕ್ಕೆ ಆ್ಯಡ್ ಮಾಡಬೇಕು. ಒಳಗಡೆ ಒಲೆಯಲ್ಲಿ ಉಂಟು ಅದು ಅನ್ನ, ಹಾಗಾಗಿ ಮತ್ತೆ ಆ್ಯಡ್ ಮಾಡುವ ಇದಕ್ಕೆ. ಹಾಗೆ ಮಧ್ಯಾಹ್ನಕ್ಕೆ ಅಲಸಂಡೆ ಪಲ್ಯ ಕೂಡ ಉಂಟು. ಖಾಲಿ ಮಾವಿನ ಹಣ್ಣಿನ ಸಾರಿದ್ರೆ ಸಾಕಾಗೋದಿಲ್ಲಲ್ಲ, ಹಾಗಾಗಿ ಇದನ್ನೊಂದು ಸಹ ಮಾಡಿದ್ದೇನೆ. ಅದಿದ್ದರೆ ಸಹ ತುಂಬ ಒಳ್ಳೆಯದಾಗ್ತದೆ. ಇದೊಂದು ಸ್ವಲ್ಪ ಟೇಸ್ಟಿಗೆ ಬೇಕಾಗ್ತದಲ್ಲ. ಅಪ್ಪನಿಗಂತೂ ಅಲಸಂಡೆ ಪಲ್ಯ ಅಂತ ಹೇಳಿದ್ರೆ ಪ್ರಾಣ. ನನಗೆ ಬೆಂಡೆಕಾಯಿ ಹೇಗೆ ಇಷ್ಟ, ಅಪ್ಪನಿಗೆ ಅಲಸಂಡೆ ಹಾಗೆ ಇಷ್ಟ. ಹಾಗೆ ನಮ್ಮ ಗಣಿಗೆ ಯಾವುದು ಕೂಡ ಆಗ್ತದೆ. ಅವರಿಗೆ ಸಹ ಬೆಂಡೆಕಾಯಿ ಇಷ್ಟ ಇಲ್ಲ, ಅಪ್ಪನ ಹಾಗೆ ಅವರು ಕೂಡ. ಇದಕ್ಕೀಗ ಅನ್ನದು ನೀರು ಉಂಟಲ್ಲ ಬಸ್ದದ್ದು, ನಾವು ಅನ್ನವನ್ನು ಬಸಿಯೋದಿಲ್ಲ. ಅಂದರೆ ನಮ್ಮ ಮನೇಲಿ ಕುಚ್ಚಲಿದು ಗಂಜಿ ಜಾಸ್ತಿ ಊಟ ಮಾಡೋದು, ಹಾಗಾಗಿ ಕುಚ್ಚಲಿದು ತೆಲಿ ಉಂಟಲ್ಲ ಅನ್ನದ್ದು, ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದು. ಈಗ ಬೇಕಂತಂದರೆ ನಾವು ಉಪ್ಪು ಮತ್ತು ಸಿಹಿ ಕಡಿಮೆ ಆಗಿದೆ ಅಂತಂದರೆ ಆ್ಯಡ್ ಮಾಡ್ಕೊಳ್ಬೋದು. ಆಮೇಲೆ ಇದಕ್ಕೊಂದು ಸಾಸಿವೆದು ಒಗ್ಗರಣೆ ಕೊಡೋದು. ಫೈನಲಿ ಇದು ಆಯಿತು, ರೆಡಿ ಆಯಿತು. ಏನಿಗೆ ಗೊತ್ತುಂಟಾ, ಇದರದ್ದು ರಸ ಉಂಟಲ್ಲ ಅದರಲ್ಲಿ ಚೆಂದ ಆಗೋದು ಊಟ ಮಾಡಲಿಕ್ಕೆ. ಇದರದ್ದು 1 ಸ್ಪೂನ್ ರಸ ಇದ್ದರೆ 2 ಸ್ಪೂನ್ ಊಟ ಹೋಗ್ತದೆ ಆ ಥರ. ಅಂದರೆ ನನ್ನ ಅಪ್ಪ ನಿನ್ನೆಯಿಂದ 2 ಸ್ಪೂನ್ ಜಾಸ್ತಿ ಊಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಇದು ಮಾವಿನ ಹಣ್ಣಿನ ಈ ರಸ ಇರೋದ್ರಿಂದ. ಹಾಗೆ ಪ್ರಾಯದವರಿಗೆ ಇದೆಲ್ಲ ತುಂಬ ಇಷ್ಟ. ಅಂದರೆ ನಮ್ಮ ಊರ ಸೈಡಲ್ಲೆಲ್ಲ ನಾವು ಬೇಸಿಗೆಯಲ್ಲಿ ಇದುವೇ ಎಲ್ಲರ ಮನೆಯಲ್ಲಿ ಎಂತ ಇಲ್ಲ ಅಂತ ಹೇಳಿದರೂ ಕೂಡ ಕಾಡು ಮಾವಿನ ಹಣ್ಣಿನ ಚಂಡ್ರುಬಳಿ, ಕಾಡು ಮಾವಿನ ಹಣ್ಣಿನ ಸಾಸಿಮೆ, ಇಂಥದ್ದೇನಾದರೂ ಒಂದು ಮಾಡ್ತೇವೆ. ಹಾಗಾಗಿ ಇದು ಇಲ್ಲಿ ಸಿಗುವಂತಹ ಫೇಮಸ್ ರೆಸಿಪಿ ಅಂತ ಹೇಳ್ಬೋದು. ಖರ್ಚಿಲ್ಲ ಮತ್ತು ಕೆಲಸ ಜಾಸ್ತಿ ಇಲ್ಲ, ಸುಲಭದಲ್ಲಿ ಆಗುವಂಥದ್ದು. ಹಾಗೆ ಶಂಭು ಕಜ್ಜ ಅಲ್ಲ ಇದು? ಹೌದು ಕಜ್ಜ. ಶಂಭು ಒಳಗಿದ್ದಾನೆ. ನನಗೆ ಶಂಭು ಮತ್ತು ಕಜ್ಜು ಈಗ ಕನ್ಫ್ಯೂಷನ್ ಆಗ್ತಾರೆ, ಇಬ್ಬರು ಒಂದೇ ಥರ. ಇವೊಂದು ಕಲರ್ ಸ್ವಲ್ಪ ಡಾರ್ಕ್, ಒಂದು ಸ್ವಲ್ಪ ಲೈಟ್ ಅಷ್ಟೇ. ಕಜ್ವಿ ಚುಬ್ಬಕ್ಕ. ಈಗ ಈ ಬಿಸಿಲಲ್ಲಿ ಕಜ್ಜು ಬೇಡ ಬರೋದು, ನೀನು ಬೇಡ ಅಂತ ಹೇಳಿದ್ರು ಬರ್ತಾನೆ ಇವನು. ಮೋಸ್ಟ್ಲಿ ನಿತ್ಯ ಕರ್ಮಗಳನ್ನು ಮುಗಿಸ್ಲಿಕ್ಕೆ ಬಂದಂತ ಅನಿಸ್ತದೆ ನನಗೆ. ಬೆಳಗಿಂದ ಹೋಗಲಿಲ್ಲಲ್ಲ. ಹೌದು, ಪಕ್ಕ ಈ ಒಂದು ಕೆಲಸ ಮುಗಿದ್ರೊಳಗೆ ನಾನೇ ಎಸ್ಕೇಪ್ ಆಗಬೇಕು, ಇಲ್ಲ ನನ್ನೊಟ್ಟಿಗೆ ಬರ್ತಾನೆ ಇವ. ಬಾಯ್ ಬಾಯ್, ಸಿ ಯು. ದನಗಳನ್ನು ಕರ್ಕೊಂಡು ಹೊಳೆ ಹತ್ರಕ್ಕೆ ಹೋಗ್ತಾ ಇದ್ದೇನೆ. ಇವಳು ಅಮ್ಮನನ್ನಾಗ ಬಿಟ್ಟದಲ್ಲ, ಅವಳು ಎಷ್ಟು ಸುತ್ತು ಬಂದಿದ್ದಾಳೆ ಅಂತ ಹೇಳಿದರೆ, ಅಪ್ಪ ನೀವು ನನಗೂ ಸಾಕಾಗಿದೆ, ಲಾಸ್ಟಿಗೆ ಒಂದು ಕಡೆ ಕಟ್ಟಿ ಹಾಕಿ 2 ಸಲ ಬದಲಿಸಿ ಈಗ ಕರ್ಕೊಂಡು ಬಂದದ್ದು. ನಾಳೆಯಿಂದ ಇನ್ನು ಇವಳನ್ನು ಬಿಡಲಿಕ್ಕಿಲ್ಲ, ಯಾಕಂದರೆ ಅದೊಂದು ಹುಳಿ ಕಾಯಿ ತಿಂತಾಳೆ, ಮತ್ತು ಎಲ್ಲಿ ಇರ್ತಾಳೆ ಗೊತ್ತಾಗೋದಿಲ್ಲ. ಹಿಡಿಲಿಕ್ಕೆ ಹೋದರೆ ಸಿಗೋದಿಲ್ಲ, ಓಡೋದು. ಅವಳು ಓಡಿದರೆ ಮಗಳು ಕೂಗೋದು. ಹಾಗಾಗಿ ಇಬ್ಬರನ್ನು ಸಹ ಒಂದೊಂದು ಪ್ಲೇಸಲ್ಲಿ ಕಟ್ಟಿ ಹಾಕಿ ಇದ್ದೆ. ಈಗ ಇಲ್ಲಿ ಕರ್ಕೊಂಡು ಬಂದೆ. ಇನ್ನು ನೀರು ಕುಡ್ದೆ ಆದಮೇಲೆ ಪುನಃ ಕಟ್ಟಿ ಹಾಕಿ ಹೋಗಬೇಕಷ್ಟೇ. ಹೀಕೊಳ್ಳಿ ನೋಡಿ, ಕಾಯಿ ಹೆಕ್ಕುದು ಬಂದು. ಇಷ್ಟು ಸೆಕೆಗೆ ನೀರು ಬೇಕು ಅಂತಿಲ್ಲ, ಈ ಕಾಯಿ ಒಂದಿದ್ದರೆ ಸಾಕು ಇವರಿಗೆ. ಪಣಿಕ ಜ ಎಳಿಗೊಮ್ಮೆ ನೀರಲ್ಲಿ ಬಂದು ನಿಂತರೆ ಸಾಕು ಅಂತಾಗಿತ್ತು, ಅಷ್ಟು ಸೆಕೆ ಅಲ್ಲ ಈಗ. ಅವಳು ಆಗಲೇ ಬಂದಿದ್ದಾಳೆ ಅಮ್ಮ. ಅವಳು ನಾವು ಕಟ್ತೇವೆ ಅಂತ ಹೇಳಿ ಉಂಟಲ್ಲ, ಹೀಗೆ ಸುತ್ತಾಗಿ ಅಲ್ಲಿ ತನಕ ಹೋಗಿದ್ದಾಳೆ. ಇವಳು ಆಚೆಯಿಂದ ಒಂದು ಸುತ್ತಾಗಿ ಬರ್ತಾಳೆ. ಇವಳು ಇಲ್ಲೇ ಡೈರೆಕ್ಟ್ ನೀರು ಕುಡಿಲಿಕ್ಕೆ ಬರ್ತಾಳೆ.
ಉಂಟು ನಮ್ಮ ಪಂಪ್ ಶೆಡ್ ಹತ್ರ. ಇದರಲ್ಲಿ ನೋಡಿ ಕಾಯಿ ಆಗಲಿಕ್ಕೆ ಶುರುವಾಗಿದೆ. ನಾವಿದಕ್ಕೆ ಮಂತು ಹುಳಿ ಅಂತ ಹೇಳೋದು. ಕೆಲವರು ಕೂರ್ಗಲ್ಲೆಲ್ಲ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ, ಕಾಚಂಪುಳಿ, ಬೇರೆ ಎಂತೆಲ್ಲ ಹೆಸರು ಹೇಳ್ತಾರೆ, ಮುರುಗನ ಹುಳಿ ಅಂತೆಲ್ಲ ಹೇಳಿ. ನಾವು ಇದಕ್ಕೆ ಮಂತು ಹುಳಿ ಅಂತ ಹೇಳೋದು. ಈ ವರ್ಷ ಸುಮಾರು ಉಂಟು ಈ ಗಿಡದಲ್ಲಿ. ಗಿಡ ಅಲ್ಲ, ಮರ ಆಯಿತಾ. ಎಷ್ಟು ಉಂಟು ಅಂತಿಲ್ಲ, ರಾಶಿ ರಾಶಿ ಉಂಟು. ನೋಡಿದಲ್ಲೆಲ್ಲ ಅದೇ ಕಾಣ್ತದೆ. ಫೈನಲಿ ಇವರನ್ನು ನೀರು ಕುಡಿಸಿ ಇಲ್ಲಿ ಒಂದು ಪ್ಲೇಸಲ್ಲಿ ಬಂದು ಕಟ್ಟಿದೆ. ಇಲ್ಲಿ ನೆರಳು ಕೂಡ ಉಂಟು, ಸ್ವಲ್ಪ ಹುಲ್ಲು ಸಹ ಉಂಟು, ಆರಾಮದಲ್ಲಿ ಕೂತ್ಕೊಳ್ಬೋದು. ಏನಂದರೆ ಇವರನ್ನು ನೀರಿಗೆ ಕುಡಿಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸುಲಭ. ಹೋಗಿ ನೀರಲ್ಲಿ ಹಾರಿ ಸುಮ್ಮನೆ ನಿಂತರೆ ಉಂಟಲ್ಲ, ಮತ್ತೆ ಬರೋದೇ ಇಲ್ಲ. ಕರಿಬೇಕು, ಕರೆದು ಮತ್ತು ಬಳ್ಳಿಯ ಮೇಲೆಲ್ಲ ಕೇಳಿದು ಕರ್ಕೊಂಡು ಬಂದರೆ ಬರ್ತಾರೆ, ಇಲ್ಲಾಂದರೆ ಬರೋದೇ ಇಲ್ಲ. ಅಷ್ಟು ಸಹ ಇಷ್ಟ ಅವರಿಗೆ ನೀರಲ್ಲಿ ನಿಲ್ಲಲಿಕ್ಕೆ. ಹಾಗೆ ನನಗೀಗ ಅಲ್ಲೇ ಒಂದು 20 ಮಿನಿಟ್ಸ್ ಹೋಯಿತು ನೀರ ಹತ್ರನೇ ನಿಂತು. ನಾನು ಆಗಲೇ ಬಂದಿದ್ದೇನೆ, 12:20ಕ್ಕೆ ಬಂದಿದ್ದೇನೆ. ಈಗ 1:05 ಆಯಿತು ಗಂಟೆ. ಇಷ್ಟೊತ್ತು ಅವರೊಟ್ಟಿಗೆ ಇದ್ದೆ. ಹಾಗೆ ಇನ್ನು ಅಪ್ಪಸಲ್ಲಿ ಊಟಕ್ಕೆ ಕಾಯ್ತಿರ್ತಾರಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ಬಿಟ್ಟರೆ ಅವ್ರು ನೀರಲ್ಲೇ ಮಲಗ್ತಾರೆ ಅಂಥವರು ಸಹ. ಹಾಗೆ ಇನ್ನೋಗಿ ಊಟಕ್ಕೆ ಒಂದು ರೆಡಿ ಮಾಡಿ ಊಟ ಮಾಡುವ. ಕಜ್ಜು ಎಂತ ಹಿಡ್ದ್ಯಾ? ನಾನಾಗ ಹೋಗುವಾಗ ಎಲ್ಲಿದ್ದ ಅಲ್ಲೇ ಇದ್ದಾನೆ. ಎಂಥದ ಹಿಡಿತಿದ್ದಾನೆ ಬೇಟೆ. ಇವತ್ತು ಅಲಸಂಡೆ ಪಲ್ಯ, ಗಂಜಿ. ನಾನಿವತ್ತು ಮಜ್ಜಿಗೆ ತಗೊಳ್ಳಿಲ್ಲ, ತಗೊಂಡು ಸ್ವಲ್ಪ ಶೀತ ಶುರುವಾಗ್ತದೆ. ಹಾಗೆ ಮಾವಿನಹಣ್ಣು ಉಂಟಲ್ಲ, ಸ್ವಲ್ಪ ಹುಳಿ ಸಿಹಿ ಇರ್ತದೆ, ಅದರಲ್ಲಿ ಊಟ ಮಾಡಿ ಖುಷಿ ಆಗ್ತದೆ. ಹಾಗೆ ಇದು ಒಂದು ಸೈಡ್ಗೆ ಹಾಕಿ ಊಟ ಮಾಡ್ತಾ ಹೋಗುದೇ. ದೊಡ್ಡ ಗೊನೆ ನೋಡಲಿಕ್ಕೆ ಚಿಕ್ಕ ಕಾಣ್ತಿರ್ಬೋದು ನಿಮಗೆ ಫೋನಲ್ಲಿ, ದೊಡ್ಡುಂಟು. ಇದು ಹಣ್ಣಾಗಿದೆ ನೋಡಿ. ಇದನ್ನು ಅಪ್ಪ ನನ್ನ ಹತ್ರ ಕೊಂಡೋಗ್ಲಿಕ್ಕೆ ಹೇಳಿದರು. ನನಗೆ ಕಷ್ಟ ಆಗ್ಬೋದು ಅಂತೇಳಿ ನಾನು ಇವ್ರ ಹತ್ರ ಕೊಂಡೋಗ್ಲಿಕ್ಕೆ, ನಾಳೆ ಕೊಂಡೋಗ್ಲಿಕ್ಕೆ ಹೇಳ್ಬೇಕಷ್ಟೇ. ಏನಂದರೆ ರೋಡಲ್ಲಿ ಮೇಲೆಲ್ಲ ಹತ್ತುವಾಗ ಎಲ್ಲ ಇದು ಸ್ಲಿಪ್ಪಾಗಿ ಮತ್ತೆ ರೋಡಿಗೆ ಬೀಳ್ತದೆ ಆಯಿತಾ. ಆಗ ಮತ್ತೆ ಸ್ಕೂಟಿಯನ್ನು ನಿಲ್ಲಿಸಿ ಇಟ್ಕೊಂಡು ಹೋಗ್ಲಿಕ್ಕೆ ನನಗೆ ಕಷ್ಟ ಅನಿಸೋದು. ಅದಕ್ಕೆ ಇವರೇ ಕೊಂಡೋಗ್ಲಿ ಅಂತ. ಮತ್ತು ಅದಕ್ಕೆ ಪೆಟ್ಟೆಲ್ಲ ಆದರೆ ಕಷ್ಟ ಅಲ್ಲ. ಈಗ ರೇಟ್ ಇಲ್ಲ ಆಯಿತಾ. ನಾವು ಈಗ ಗೊನೆಗಳು ಒಳ್ಳೇದು ಸಿಗ್ತದೆ, ರೇಟ್ ತುಂಬ ಕಡಿಮೆ. ಈಗ ನಮಗೆ ಕೊಡೋದೇ ಕಡಿಮೆ ರೇಟ್. ಬಟ್ಟೆ ತೊಳಿಲಿಕ್ಕಿತ್ತು ಆಯಿತಾ. ನಾನು ಬೆಳಿಗ್ಗೆನೇ ಹಾಕಿಟ್ಟಿದ್ದೇನೆ ಸರ್ಫಿಗೆ, ನನಗೆ ಮರ್ತೇ ಹೋಗಿತ್ತು. ಹಾಗೆ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಹುಲ್ಲಿಗೆ ಹೊರಟದ್ದು. ಯಾವಾಗಲಿಕ್ಕಿಂತ ತುಂಬ ಲೇಟಾಗಿದೆ. ನನಗೆ ತೋಟದ ತುದಿ ತನಕ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಇಲ್ಲೇ ಹುಲ್ಲಿರಿವ ಅಂತ. ಶಂಭು ಕೂಡ ಬಂದ. ಶಂಭು ಬಾ ಹೊಳ್ಳಿ. ನಾನೆಲ್ಲರೂ ಬಿಟ್ಟು ಹೋಗ್ತೇನೆ ಅಂತೇಳಿ ಜೋರು ಬೊಬ್ಬಿಟ್ಟಿದ್ದು. ಕಜ್ಜು ಬರಲಿಲ್ಲ, ಸ್ವಲ್ಪ ಉದಾಸೀನದವ ಇವತ್ತು, ಮಲಗಿದ್ದಾನೆ. ಹಾಗೆ ಇಲ್ಲೇ ಹುಲ್ಲಿರಿದು ಕೊಂಡೋಗುವ. ಇಲ್ಲಿ ಹುಲ್ಲು ಸಹ ಒಳ್ಳೆಯದುಂಟು. ಮತ್ತು ಹುಲ್ಲು ಇಲ್ಲಿ ಜಾಸ್ತಿ ದಾರಿಯಲ್ಲಿ ಸೈಡಲ್ಲಿ ಇದ್ದರೆ ಹೋಗುವಾಗ ಎಲ್ಲ ಹಾವು ಉಂಟಾ ಎಂತ ಅಂತ ಹೇಳಿ ಒಂದು ಭಯ ಇರ್ತದೆ ಕೆಲವರಿಗೆ. ನನಗಿಲ್ಲ, ನನಗೆ ದೇವರದೊಂದು ಹಾವು ಕಂಡ್ರೆ ಒಂದು ಸ್ವಲ್ಪ ಭಯ ಅಷ್ಟೇ, ಬಿಟ್ಟರೆ ಬೇರೆ ಅಂತ ಹಾವು ಭಯ ಇಲ್ಲ. ಹಾಗೆ ಇದೊಂದು ಹುಲ್ಲಿರುವ ಬನ್ನಿ. ಶಂಭು ಮೊನ್ನೆ ಹುಷಾರಿಲ್ಲದಾಗೆ ಆಯ್ತಲ್ಲ ಇವನಿಗೆ. ಆಮೇಲಿಂದ ವಾಯ್ಸ್ ಒಂದು ಸ್ವಲ್ಪ ದಪ್ಪಾಗಿದೆ. ಒಂದು ಹುಡುಗರಾಗೆ ಅಂದರೆ ದೊಡ್ಡ ಬೆಕ್ಕುಗಳು ಬೊಬ್ಬಿಡ್ತಾರಲ್ಲ, ಹಾಗೆ ಆಗಿದೆ ಒಂದು. ಶಂಭು ಏನನ್ನ ನಾನು ತೋಟಕ್ಕೆ ಹೋಗುದಾ ಅಂತ ಹೇಳಿ ಇವಾಗ ಕಾಯ್ತಿದ್ದದ್ದು, ಎಷ್ಟೊತ್ತಿಗೆ ಹೊರಡ್ತಾಳೆ ಅಂತ. ಈಗ ಬಂದ. ಹಾಗೆ ಒಂದು ಕಟ್ಟೆ ಹುಲ್ಲು ಆಯಿತು. ಶಂಭು ನೋಡಿ ಕಾಯ್ತಿದ್ದಾನೆ. ಎಂತ ಸಿಗಲಿಲ್ಲ ಅವನಿಗೆ. ಹುಲ್ಲು ಕಟ್ಟಿಟ್ಟಿದ್ದೇನೆ. ಅಪ್ಪ ಇನ್ನು ತೋಟಕ್ಕೆ ಹೋಗಿದ್ದಾರೆ, ಬರುವಾಗ ನನ್ನನ್ನು ಕರಿಬೋದು. ಹಾಗೆ ಇವ ನೋಡಿ, ಇವನಿಗೊಂದು ಎಂಥ ಸಹ ಸಿಗಲಿಲ್ಲ. ಇನ್ನೂ ಸಹ ನಾನು ಹುಲ್ಲು ಇರಿತೇನೆ, ಏನಾದರೂ ಕೊಡ್ತೇನೆ ಅಂತ ಕಾಯ್ತಾ ಇದ್ದಾನೆ. ಎಂತ ಶಂಭು, ಹೋಗುವ? ಆಯಿತು, ಇವತ್ತಿದು ಕೆಲಸ ಮುಗೀತು, ಹೋಗುವ. ಇವರಿದ್ರೆ ಆದರೂ ಹಿಡಿದು ಕೊಡ್ತಾರೆ. ಮೊನ್ನೆ ಎಲ್ಲ ಮಿಡತೆ ಹಿಡಿದು ಕೊಡ್ತಿದ್ರು ಇವನಿಗೆ. ಹಾಗೆ ಕಾಯೋದು. ಬರ್ತಾ ಉಂಟಾಯ್ತಾ. ಸಂಜೆ ಆಯಿತು, ಈಗ ಒಂದು 7:30 ಆಯಿತು. ಈಗ ಮಳೆ ಬರ್ತುಂಟು, ಗುಡುಗ್ತಾ ಉಂಟು. ಅದಕ್ಕೆ ಇವ ನೋಡಿ ನಡುಗುದು. ಅವನಿಗಿಂತ ಚಿಕ್ಕವರೆಲ್ಲ ಜಾಲಿಯಲ್ಲಿ ಓಡಾಡ್ತಾ ಇದ್ದಾರೆ. ಇವನಿಗೆ ಭಯ, ಟಿಂಕಿಗೆ. ಅವನು ಈಗಾಗಲೇ 2 ಸಲ ಮನೆಯೊಳಗೆ ಹೋಗಿ ಕೂತ್ಕೊಳ್ಳಿಕ್ಕೆ ನೋಡಿದ. ಅಪ್ಪ ಬೈತಾರಲ್ಲ ಮನೆಯೊಳಗೆ, ಅದಕ್ಕೆ ನಾನು ಸಹ ಇಲ್ಲಿ ಹೊರಗೆ ಕೂತಿದ್ದೇನೆ ಇವರೊಟ್ಟಿಗೆ, ಭಯ ಆಗಬಾರ್ದು ಅಂತ. ಅದಕ್ಕೆ ಈ ಥರ ಕಟ್ಟಿದ್ದು ಇವನಿಗೆ.
ಚಳಿ ಆಗುದಲ್ಲ, ಅವನಿಗೆ ಹೆದರಿಕೆ ಆಗೋದು. ಅದಕ್ಕೆ ಇವ ತಮಾಷೆ ಮಾಡೋದು, ಬಾ 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 ಹೋಗಿ ಆಟಾಡುವ ಅಂತ. ಎಂತ ಕೂರ, ಎಂತ ಅವಸ್ಥೆ ಅಂತ ನಿನ್ನ ಟಿಂಕಿದು. ಯಾಕೆ ಹೀಗೆ ಮಾಡ್ತಾನೆ ಗೊತ್ತಿಲ್ಲ. ಈ ವರ್ಷದಿಂದ ಶುರು ಹೀಗೆ ಗುಡುಗು ಬರಲಿಕ್ಕೆ ಸ್ಟಾರ್ಟ್ ಆದರೆ ಸಾಕು ಅವನಿಗೆ ಹೆದರಿಕೆ. ಮತ್ತು ಈ ಥರ ಬಾಯಿ ಮಾಡ್ತಾ ಇರ್ತಾನೆ, ಹಾ 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 ಅಂತ. ಈಗ ನೋಡಿ ಎಷ್ಟು ಸೈಲೆಂಟಲ್ಲಿ ಕೂತಿದ್ದಾನೆ ಈ ಕೂರನ ಉಪದ್ರಕ್ಕೂ. ಕೂರ ಎಂತ ಮಾಡೋದು?